ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಿಮಗೆ ನಾನು ತಮ್ಮನಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಇವತ್ತು ಅಂತ. ಫ್ರೆಂಡ್ಸ್ ನೋಡಿ, ನಾನು ಒಂದು ಸಾಲ ತಗೊಂಡು ಮತ್ತೆ ವಾಪಸ್ಸು ಯಾರು ಕೊಟ್ಟಿರಲ್ಲ ಅದ್ರ ಬಗ್ಗೆ ನಾನಿವತ್ತು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ಏನಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಈಗ ಫ್ರೆಂಡ್ಸ್ ನಾವು ಎಷ್ಟು ಚೆನ್ನಾಗಿ ಮಾತಾಡಿ ಸಾಲ ತಗೋತೀವಿ. ಸಾಲ ತಗೊಂಡ್ರೆ ಫ್ರೆಂಡ್ಸ್ ಕೊಡುವಾಗ ನಾವು ಅದೇ ಮನಸ್ಸಲ್ಲಿ ಕೊಡ್ತೀವ? ಯಾರೂ ಕೊಡಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ಇಲ್ಲ ಆದರೆ ನಾವು ಮುಂದಕ್ಕೆ ಹೋಗ್ತೀವಿ, ಇಲ್ಲ ಅಂದರೆ ಡೇಟ್ ಕೊಡ್ತೀವಿ. ಅದ್ರ ಬಗ್ಗೆ ಮಾತಾಡೋಕ್ಕೆ ನಾನು ಬಂದಿದ್ದೀನಿ ಫ್ರೆಂಡ್ಸ್. ಪ್ಲೀಸ್, ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಫ್ರೆಂಡ್ಸ್ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಂದು ಇವಾಗ ಒಂದು ಏನಿಲ್ಲ ಅಂದರೆ ಇನ್ನೂ ಒಂದು 2000 ಇವತ್ತು ಆಗುತ್ತೋ ನಾಳೆ ಆಗುತ್ತೋ, ಆದರೆ ಫ್ರೆಂಡ್ಸ್ 1,00,000 ವ್ಯೂಸು ನನಗೆ ಬಂದಿದೆ. ಅದನ್ನು ನಾನು ಕಮ್ಯುನಿಟಿ ಗೈಡಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಯಾಕಂದರೆ ನನಗೆ ತುಂಬಾ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ಯಾಕೆ ಗೊತ್ತಾ, ಇಷ್ಟೊಂದು ಜನ ನನ್ನ ಚಾನಲ್ನ ನೋಡಿದ್ದೀರಲ್ಲ. ನಾನು ಚೆನ್ನಾಗಿ ಮಾಡಿದ್ದೀನೋ ಇಲ್ವೋ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್. ಆದ್ರೂ ಇಷ್ಟೊಂದು ಜನ ನನ್ನದು ಚಾನಲ್ ನೋಡಿ ಸಪೋರ್ಟ್ ಮಾಡಿದ್ದೀರಿ. ಮತ್ತು ಫ್ರೆಂಡ್ಸ್, ನನಗೆ 560 ಸಬ್ಸ್ಕ್ರೈಬು ಆಗಿದೆ. ಯಾಕಂದರೆ ಇದು ನಂದು 4ನೇ ತಿಂಗಳು ಫ್ರೆಂಡ್ಸ್. 3 ತಿಂಗಳಾಗೋಯ್ತು. ನಾನು ಆಗಸ್ಟ್ 28 ನನ್ನ ಚಾನಲ್ನ ಓಪನ್ ಮಾಡಿದ್ದು. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಇದು ಇವಾಗ ಡಿಸೆಂಬರು, ಇವತ್ತು 5 ತಾರೀಕು. ಹಂಗಾಗಿ ಫ್ರೆಂಡ್ಸ್ ನನಗೆ ತುಂಬಾ ಖುಷಿ ಆಗ್ತಾಯಿದೆ. ಹಂಗಾಗಿ ಎಲ್ಲರೂ ನಮಗೆ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಸಪೋರ್ಟ್ ಮಾಡಿದ್ದೀರಿ, ಎಲ್ಲರೂ ನನ್ನ ವೀಡಿಯೋ ನೋಡಿದ್ದೀರಿ. ಹಂಗಾಗಿ ಫ್ರೆಂಡ್ಸ್, ಇವತ್ತು 1,00,000 ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನಿನ್ನು ನೋಡಲಿಲ್ಲ, ಸಂಜೆ ನೋಡೋಣ ಅಂದ್ಕೊಂಡು ಸುಮ್ಮನೆ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಯಾರಾದರೂ ಇದೇ ಫಸ್ಟ್ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನನಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಬನ್ನಿ ನಾನಿವತ್ತು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ, ಏನು ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ ಫ್ರೆಂಡ್ಸ್, ಇದು ನಮ್ಮ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲ ನಡೆದಿರುತ್ತೆ. ಯಾಕೆ ಹೇಳಿ, ನಾವೆಲ್ಲರೂ ಅದರ ಮಧ್ಯೆನೇ ಬದುಕ್ತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ನೋಡಿ, ಯಾರಾದರೂ ಈಗ ಕೊಟ್ಟನು ಕೊಡಂಗಿ ಇಸ್ಕೊಂಡ ನೀರು ಭದ್ರ ಅಂತ ಹೇಳ್ತಾರೆ. ಯಾಕೆ ಈ ವಿಷಯ, ಇದ್ರ ಬಗ್ಗೆನೇ ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ಕೊಟ್ಟವನು ಕೊಡಂಗಿ ಇಸ್ಕೊಂಡವನು ನೀರು ಭದ್ರ ಅನ್ನೋದ್ರ ಅರ್ಥದ ಬಗ್ಗೆನೇ ನಾನು ಮಾತಾಡೋಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಇದು ಯಾವ ರೀತಿ ಅಂತಂದರೆ ನೋಡಿ, ಇವಾಗ ಏನು ನಮಗೆ ಅರ್ಜೆಂಟ್ ದುಡ್ಡು ಬೇಕಾಗಿರುತ್ತೆ. ಯಾಕೆ ಒಬ್ಬೊಬ್ಬರಂತೂ ಫ್ರೆಂಡ್ಸ್ ನಿಮಗೆ ಗೊತ್ತಿರುತ್ತೆ, ಒಬ್ಬೊಬ್ಬರು ಈ ಕುಡಿಯೋಕ್ಕೆ ದುಡ್ಡಿರಲ್ವಲ್ಲ, ಅವರಂತೂ ಹೋಗಿ ಕಾಲೇ ಕಟ್ಕೊಬಿಡ್ತಾರೆ. ಏನಂತ, ನಾಳೆನೇ ಕೊಟ್ಬಿಡ್ತೀನಿ ಇದು ಅಮೌಂಟ್ ರಿಟರ್ನು, ನಾಡಿದ್ದೇ ಕೊಟ್ಬಿಡ್ತೀನಿ, 2 ಡೇಸಿಗೆ ಕೊಡ್ತೀನಿ, 3 ಡೇಸಿಗೆ ಕೊಡ್ತೀನಿ ಅಂತ ಫ್ರೆಂಡ್ಸ್ ಅವರು ಕೊಡೋ ತನಕ ಬಿಡಲ್ಲ. ಸ್ವಲ್ಪ ಜನ ಏನು ಮಾಡ್ತಾರೆ ಫ್ರೆಂಡ್ಸ್, ಅವ್ರ ಕಾಟ ತಡೆಯೋಕ್ಕಾಗ್ದೇ ಒಂದು 500 ಇರ್ಬೋದು, 1000 ಇರ್ಬೋದು, ತೆಗೆದು ಕೊಟ್ಬಿಡ್ತಾರೆ. ಆಮೇಲೆ ಫ್ರೆಂಡ್ಸ್ ನೋಡಿ, 3 ಡೇಸ್ 4 ಡೇಸ್ ಆಗುತ್ತೆ, ಅವರು ಸುಮ್ಮನೆ ಕೇಳ್ತಾರೆ, ನೋಡೋಣ ಕೊಡ್ತಾನ ಏನು ಅಂತ. ಒಬ್ಬೊಬ್ಬರು ಫ್ರೆಂಡ್ಸ್ ಏನು ಗೊತ್ತಾ, ಅಯ್ಯೋ ಕೊಡ್ಕಾಲ್ವ ಬಿಡು ಅನ್ನೋದು. ಆದರೆ ಸ್ವಲ್ಪ ಜನ ಆ ಥರ ಹೇಳಲ್ಲ. ಆಮೇಲೆ ಎಲ್ಲಪ್ಪ ದುಡ್ಡು ಇಸ್ಕೊಂಡಲ್ಲ, ಅವನು ಕುಡ್ದಿರ್ತಾನಲ್ಲ, ಮರ್ತ್ಕೊಂಡಿರ್ತಾನಲ್ಲ ಸ್ವಲ್ಪ ಜನ, ಅವನೇನಂತಾನೆ, ಕೊಡ್ತೀನಿ ಸರ್ ಕೊಡೋದೇ ಇಲ್ಲ. ಇದು ಫಸ್ಟ್ ಪಾಯಿಂಟ್ ಫ್ರೆಂಡ್ಸ್. ಸೆಕೆಂಡ್ ಪಾಯಿಂಟ್ ಏನು ಗೊತ್ತಾ, ಯಾರಾದರೂ ಫ್ರೆಂಡ್ಸ್ ಇವಾಗ ನೋಡಿ ಒಂದು 5,000 ದುಡ್ಡು ಬೇಕು ಅಂತ ಹೆಂಗೆ ಬೇಡ್ಕೋತಾರೆ ಅಂದರೆ ಫ್ರೆಂಡ್ಸ್, ಇನ್ನು ಅವರು ಬೇಡ್ಕೊಳ್ಳೋದು ನೋಡಿ ಎಷ್ಟೋ ಜನ ದುಡ್ಡನ್ನ ಕೊಟ್ಟು ಬಿಡ್ಬೇಕು ಅವ್ರಿಗೆ, ಆ ರೀತಿ ಬೇಡ್ಕೋತಾರೆ. ಆಮೇಲೆ ಫ್ರೆಂಡ್ಸ್ ಅವರು ನೋಡಿ, ಮನುಷ್ಯನ ಜೀವನ ಅಲ್ವಾ, ಅಯ್ಯೋ ಪಾಪ ಇಷ್ಟೊಂದು ಕಷ್ಟದಲ್ಲಿದ್ದಾರಲ್ಲ ಅಂತ ಅವರು ಅಮೌಂಟ್ ಕೊಡ್ತಾರೆ. ಅಮೌಂಟ್ ಕೊಟ್ಟರೆ ಏನು ಮಾಡ್ತಾರೆ ಫ್ರೆಂಡ್ಸ್, ತಗೊಳ್ತಾರೆ. ಅವ್ರೇನು ಹೇಳಿರ್ತಾರೆ, 1 ತಿಂಗಳು ಕೊಡ್ತೀನಿ, 1 ತಿಂಗಳಿಗೆಲ್ಲ ವಾಪಸ್ಸು ಅಂತ ಹೇಳ್ತಾರೆ. 1 ತಿಂಗಳಾಗುತ್ತೆ, 2 ಮಂತ್ ಆಗುತ್ತೆ, 4 ಮಂತ್ ಆಗುತ್ತೆ, 5 ಮಂತ್ ಆಗುತ್ತೆ, 6 ಮಂತ್ ಆಗುತ್ತೆ, 7 ಮಂತ್ ಆಗುತ್ತೆ, 8 ಮಂತ್ ಆಗುತ್ತೆ, ಕೊಡೋದೇ ಇಲ್ಲ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್ ಏನಾದರೂ ಕೇಳಕ್ಕೆ ಹೋದರೆ ಒಬ್ಬೊಬ್ಬರು ನೋಡಿದ್ದೀರಾ ಏನು ಸ್ಟೈಲ್ ತೋರಿಸ್ತಾರೆ, ಕೊಡ್ತೀನಿ, ಏನು ಕೊಟ್ಟಿದ್ದೀರಾ ಗೊತ್ತು, ಕೊಡ್ತೀನಿ. ನೋಡಿದ್ದೀರಾ ಈ ಡೈಲಾಗ್ ಯಾವ ಥರ ಇದೆ. ಈಗ ಅವರು ಇಸ್ಕೊಳ್ಳುವಾಗ ಯಾವ ಥರ ಇದ್ದರು, ಕೊಡಬೇಕಾದ್ರೆ ಯಾವ ಥರ ಆದರು, ಇದೊಂದು. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ದೊಡ್ಡ ವಿಷಯ ಏನು ಹೇಳಿ, ಫೈನಾನ್ಸ್ ತಗೊಳ್ಳುವಾಗ ಏನು ಖುಷಿಯಿಂದ ಆಧಾರ್ ಕಾರ್ಡ್ ಕೊಟ್ಟು ಎಲ್ಲ ಕೊಟ್ಟು ನಾವು ಫೈನಾನ್ಸ್ ತಗೊಬಿಡ್ತೀವಿ. ಆಮೇಲೆ ಫ್ರೆಂಡ್ ಮಂತ್ಲಿ ಅವ್ರು ಏನಾದರೂ ಕಟ್ಟಕ್ಕೆ ಬಂದರೆ ಫ್ರೆಂಡ್ಸ್, ನಾನು ನನ್ನ ಕಣ್ಮುಂದೆನೇ ನೋಡಿದ್ದೀನಿ ಇದನ್ನು. ಅವರು ಒಳಗಡೆನೇ ಇರ್ತಾರೆ, ಅವ್ರ ಮಕ್ಕಳು ಏನಾರು ಆಚೆಲಿದ್ದರೆ ಫೈನಾನ್ಸ್ ಕಟ್ಟಿಸ್ಕೊಳ್ಳೋರು ಬಂದವ್ರೆ ಅಂದರೆ ಅವ್ರು ಇಲ್ಲ ಅಂತ ಹೇಳಿ ಅಂತ ಹೇಳ್ತಾರೆ ಫ್ರೆಂಡ್ಸ್. ನೋಡಿದಿರಾ ಒಂದು ಕಾಮಿಡಿಲಿ ಏನಾಗುತ್ತೆ ಅಂದರೆ, ಅವ್ರ ತಂದೆ ಏನು ಹೇಳ್ತಾನೆ ಮಗುಗೆ, ಸಾಲ ಕೇಳೋರು ಬರ್ತಾರೆ, ಅವ್ರಿಲ್ಲ ಅಂತ ಹೇಳು ಅಂತಾನೆ. ಆ ಮಗು ಹೋಗಿ ಏನು ಹೇಳುತ್ತೆ, ನಮ್ಮಪ್ಪ ಹೇಳಿದ್ರು ನಾನಿಲ್ಲ ಅಂತ ಹೇಳು ಅಂತವ ಅಂತ ಹೇಳ್ತಾರೆ ಫ್ರೆಂಡ್ಸ್. ಈಗ ಇದರ ಅರ್ಥ ಏನು, ನಾವು ಎಷ್ಟು ಸುಳ್ಳು ಹೇಳ್ಕೊಡ್ತೀವೋ ಮಕ್ಕಳಿಗೆ ಅದು ಸುಳ್ಳೇ ಹೇಳುತ್ತೆ, ನಾವೆಷ್ಟು ಸತ್ಯ ಹೇಳ್ತೀವೋ ಅದು ಸತ್ಯನೇ ಹೇಳುತ್ತೆ. ಹಂಗಾಗಿ ಫ್ರೆಂಡ್ಸ್ ಯಾವತ್ತೇ ನೋಡಿ, ಇಸ್ಕೊಂಡವ್ನು ನೀರು ಭದ್ರ ಕೊಟ್ಟವ್ನು ಕೊಡಂಗಿ ಥರ. ಇನ್ನು ಫ್ರೆಂಡ್ಸ್ ಇನ್ನೊಂದು ವಿಷಯ ಗೊತ್ತಾ ನಿಮಗೆ, ಇದು ಮುಖ್ಯವಾದ ವಿಷಯ, ನೀವೆಲ್ಲ ತಿಳ್ಕೊಳ್ಳೇಬೇಕು. ಇದು ಯಾವ ವಿಷಯ ಅಂದರೆ, ಸ್ವಲ್ಪ ಜನ ಏನು ಮಾಡ್ತಾರೆ ಫ್ರೆಂಡ್ಸ್, ಸ್ವಲ್ಪ ಅಮೌಂಟ್ ಇರುತ್ತೆ ಅಂದ್ಕೊಳ್ಳಿ,
ನಾವು ಸ್ವಲ್ಪ ಜನ ಬಿಡಿ ಫ್ರೆಂಡ್ಸ್, ನಾವು ದುಡ್ದಿದ್ದು ಮಂತ್ಲಿ ನಮಗೆ ಕಟ್ಟೋದಕ್ಕೆ, ನಮಗೆ ಜೀವನ ಮಾಡೋದಕ್ಕೆ ಇದೇ ಸರಿ ಹೋಗುತ್ತೆ. ಯಾಕಂದರೆ ಫ್ರೆಂಡ್ಸ್ ನಾವು ಮಧ್ಯಮ, ಯಾಕೆಂದರೆ ನಾವು ಜಾಸ್ತಿ ಶ್ರೀಮಂತರು ಅಲ್ಲ, ಜಾಸ್ತಿ ಬಡವರು ಅಲ್ಲ. ನಾವಲ್ಲಿ ಕೆಲಸಕ್ಕೆ ಹೋಗ್ತೀವ, ಎಲ್ಲರಂಗೆ 4 ಜನ ಬದುಕ್ತಾ ಇದ್ದೀವ, ಈ ಥರ ನಾವು ಜೀವನ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ನೋಡಿ, ಮನುಷ್ಯಂದು ಅತಿ ಆಸೆ ಸ್ವಲ್ಪ ಜನ ಇರ್ತಾರೆ, ಅವ್ರದ್ದು ನೋಡಿ ಯಾವ ರೀತಿ ಆಗೋಗುತ್ತೆ ಕೊನೆಗೆ, ಅದನ್ನು ಹೇಳ್ತೀನಿ ನಾನು ಈ ವಿಡಿಯೋದಲ್ಲಿ. ಸ್ವಲ್ಪ ಜನ ಏನು ಮಾಡ್ತಾರೆ, ಯಾವುದಾದ್ರೂ ಅಮೌಂಟ್ ಬಂದರೆ ಫ್ರೆಂಡ್ಸ್ ಇಂಟ್ರೆಸ್ಟಿಗೆ ಕೊಡಬೇಕು ಅಂತ ಆಸೆ ಪಡ್ತಾರೆ. ಅದು ಯಾವ ರೀತಿ ಇಂಟ್ರೆಸ್ಟ್ಗೆ ಫ್ರೆಂಡ್ಸ್, 1 ರೂಪಾಯಿ 2 ರೂಪಾಯಿ 3 ರೂಪಾಯಿ ಇಲ್ಲ ಫ್ರೆಂಡ್ಸ್. ನಾನು ಈಗ ಸಂಘದಲ್ಲಿ ತಗೊಂಡಿದ್ದೀನಿ 2 ರೂಪೀಸ್ ಹಂಗೆ. ಆದರೆ ಫ್ರೆಂಡ್ಸ್ ಈಗ ನೋಡಿ, ಒಬ್ಬೊಬ್ಬರಿಗೆ ಕಷ್ಟ ಇರುತ್ತೆ, ಅವ್ರೇನು ಮಾಡ್ತಾರೆ, ಎಷ್ಟಾದರೂ ಪರವಾಗಿಲ್ಲ ಇಂಟ್ರೆಸ್ಟ್ ಪಾಸಲ್ಲಿ ತಗೊಳ್ಳೋಣ ಅಂತ ಹೇಳ್ತಾರೆ. ಅವ್ರೇನು ಮಾಡ್ತಾರೆ, ಅಂಥ ಟೈಮ್ನ ಕಾಯ್ಕೊಂಡು ಸ್ವಲ್ಪ ಅಮೌಂಟ್ನ ಸೇವ್ ಮಾಡಿ ಇಟ್ಕೊಂಡಿರ್ತಾರೆ. ಆವಾಗ ಫ್ರೆಂಡ್ಸ್ ಅವರು 10%, 15%, 20% ತನಕ ಇದ್ರ ಮೇಲೂ ನಡೆದೈತೇನೋ ಫ್ರೆಂಡ್ಸ್, ನನಗಂತೂ ಗೊತ್ತಿಲ್ಲ. ನಾನಿಲ್ಲಿ ನೋಡಿರೋದು 10%, 5%, 20%, 25-30 ತನಕ ಹೋಗೈತೇನೋ, ಅದನ್ನು ನಾನು ನೋಡಲಿಲ್ಲ. ಇದ್ರೂ ಇರ್ಬೋದು ಫ್ರೆಂಡ್ಸ್. ಈಗ ಅವ್ರಿಗೆ ಕಷ್ಟ ಇರುತ್ತೆ ಪಾಪ, ಅವ್ರಿಗೆ ಬೇಕೇ ಬೇಕು ಅಮೌಂಟು ತಗೊಳ್ತಾರೆ. ಆವಾಗ ಈ ಥರ ಮಾಡ್ತಾರೆ ಫ್ರೆಂಡ್ಸ್. ಅವರು ನೋಡಿ, ಇದಕ್ಕೆ ನೋಡಿ ದೇವರು ಅತಿ ಆಸೆ ಗತಿ ಕೇಡು, ಇದೇ ಆಗೋದು ಕೊನೆಗೆ. ಅವ್ರೇನು ಮಾಡ್ತಾರೆ, 1 ಮಂತ್ ಇಂಟ್ರೆಸ್ಟ್ ಕೊಡ್ತಾರೆ, 2 ಮಂತ್ ಇಂಟ್ರೆಸ್ಟ್ ಕೊಡ್ತಾರೆ, 3 ಮಂತ್ ಇಂಟ್ರೆಸ್ಟ್ ಕೊಡ್ತಾರೆ, 4 ಮಂತ್ ಕೊಡ್ತಾರೆ. 5 ತಿಂಗಳು 6 ತಿಂಗಳಾದಮೇಲೆ ಫ್ರೆಂಡ್ಸ್ ಅವ್ರು ನೋಡಿ ಉಲ್ಟಾ ಆಯ್ತಾರೆ. ಕೊಟ್ಟನು ಕೋಡಂಗಿ ಇಸ್ಕೊಂಡ ನೀರು ಬದಲ ಅನ್ನೋ ಥರ ಅವ್ರೇನು ಹೇಳ್ತಾರೆ, ಇಷ್ಟು ದಿವಸ ಬಡ್ಡಿ ಕೊಟ್ಟಿದ್ದೀನಲ್ಲ, ಬಡ್ಡಿ ಕೊಟ್ಟಿದ್ದೀನಿ, ಇನ್ನೇನು ಕೊಡಬೇಕು ಅಂತ ಉಲ್ಟಾ ಆಯ್ತಾರೆ. ಆವಾಗ ಇವರು ಕೊಟ್ಟದ್ದೇನಾಗುತ್ತೆ ಮನಸ್ಸಲ್ಲಿ ನೋಡಿ, ಅವ್ರ ಮನಸ್ಸಲ್ಲಿ ನನಗತ್ತೆ. ಈಗ ಇವರೇನು ಆಸೆ ಕೊಟ್ಟಿರ್ತಾರೆ, ಬಡ್ಡಿ ಆಸೆ ಕೊಟ್ಟಿರ್ತಾರೆ. ಅವರೇನು ಕಿಸ್ಕೊಂಡಿರ್ತಾರೆ, ಕಷ್ಟ ಅಂತ ತಗೊಂಡಿರ್ತಾರೆ. ಈ ಮಧ್ಯೆ ಏನಾಗುತ್ತೆ, ಅದೇ ಅತಿ ಆಸೆ ಗತಿ ಕೇಡಾಗುತ್ತೆ. ಅದಕ್ಕೆ ಫ್ರೆಂಡ್ಸ್ ಏನು ಗೊತ್ತಾ, ಯಾವತ್ತೇ ಆಗಲಿ ನಾವು ಮನುಷ್ಯ ಅತಿಯಾದ ಆಸೆನ ಪಡಬಾರ್ದು. ಈಗ ನಮ್ಮ ಹತ್ರ ದುಡ್ಡಿತ್ತಾ, ಅದನ್ನೊಂದು ಈಗ ಒಬ್ರಿಗೆ ನಾವು ಕಷ್ಟಕ್ಕೆ ಕೊಟ್ಟರು ಯಾರು ಏನು ಬಡ್ಡಿ ಕೊಡದೇ ಇರಲ್ಲ, ಅದು ಒಂದು ನೋಡಿ ಕೊಡಬೇಕು ಇತಿಮಿತಿಲಿ. ಆದರೆ ಫ್ರೆಂಡ್ಸ್ ಸ್ವಲ್ಪ ಜನ ಈಗಲೂ ನಡೀತಾ ಇದೆ, ಬೆಂಗಳೂರಲ್ಲೆಲ್ಲ ಎಲ್ಲ ಕಡೆಯಲ್ಲೂ ನಡೀತಾ ಇದೆ. 10%, 15%, 20% ಈ ಥರ ಎಲ್ಲ ನಡೆಯುತ್ತೆ ಫ್ರೆಂಡ್ಸ್. ಯಾಕೆ ಈ ಥರ ಅಂದರೆ, ಅವರು ಸ್ವಲ್ಪ ದುಡ್ಡನ್ನ ಸಂಪಾದನೆ ಮಾಡಿರ್ತಾರೆ, ಅದನ್ನು ಇಟ್ಕೊಂಡು ಅವ್ರೇನು ಮಾಡ್ತಾರೆ, ಏನಾದರೂ ಒಂದು ಇಂಟ್ರೆಸ್ಟ್ ತಗೋಬೇಕು, ಅದರಲ್ಲೇ ಜೀವನ ಮಾಡಬೇಕು ಅನ್ನೋರು ಇರ್ತಾರೆ. ಈ ಥರ ಎಲ್ಲ ನಡೀತೆ. ಆದರೆ ಫ್ರೆಂಡ್ಸ್ ನೋಡಿ, ಯಾವುದೇ ಅಮೌಂಟ್ ಕೊಡಬೇಕಾದ್ರೂ, ಯಾವುದೇ ಅಮೌಂಟ್ ತಗೋಬೇಕಾದ್ರೂ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರಬೇಕು ಫ್ರೆಂಡ್ಸ್. ನಾನು ಹೇಳೋದು, ಎಲ್ಲರೂ ಒಂದೇ ಥರ ಇರೋಲ್ಲ. ಆ ಟೈಮಲ್ಲಿ ಏನಾಗುತ್ತೆ, ಸ್ವಲ್ಪ ಜನ ನೋಡಿದ್ದೀರಾ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಫ್ರೆಂಡ್ಸ್. ನಮ್ಮ ಫ್ರೆಂಡ್ ಸರ್ಕಲಲ್ಲೇ ನೋಡಿ 2 ಲಕ್ಷ 3 ಲಕ್ಷ ಎಷ್ಟೋ ಅಮೌಂಟ್ನ ಚೀಟಿ ಎತ್ಕೊಂಡು ಅವರು ಇಲ್ಲಿ ಅಡ್ರೆಸ್ಗೆ ಇಲ್ಲ. ಇವರೇನು ಮಾಡ್ತಾರೆ, ಕೇಳಿ ಲಾಸ್ಟ್ಗೆ ಸುಮ್ಮನೆ ಆಗೋಯ್ತಾರೆ. ಆಮೇಲೆ ನೋಡಿ ಫ್ರೆಂಡ್ಸ್, ಯಾರಾದರೂ ಮರ್ಯಾದೆಯಿಂದ ಸ್ವಲ್ಪ ದುಡ್ಡಿಸ್ಕೊಂಡು ಕೊಡಲಿಲ್ಲ ಅಂದರೆ ಅವರು ಯಾವ ಥರ ಆಡ್ತಾರೆ ನೋಡಿದ್ದೀರಾ, ಏನೋ ಒಂಥರ ಕಂಡೀಷನ್ನಾಗಿ. ಆಮೇಲೆ ಯಾರಾದರೂ ಕೊಡಲ್ವಲ್ಲ ಜಗಳ ಮಾಡ್ತಾರೆ. ಅವ್ರ ಹತ್ರ ಫ್ರೆಂಡ್ಸ್ ನೋಡಿ ಬಿಟ್ಟೇ ಬಿಡ್ತಾರೆ. ಅಯ್ಯೋ ಅವನೊಬ್ಬ ಕುಡ್ಕ ಕೊಡಲೇ ಇಲ್ಲ, ಅವ್ರನ್ನ ಎಷ್ಟು ಕೇಳೋದು, ಅವ್ರ ಮನೆ ಹತ್ರ ನಾವು ಎಷ್ಟು ಹೋಗೋದು, ಈ ಥರ ಮಾಡ್ತಾರೆ. ಹಂಗಾಗಿ ಫ್ರೆಂಡ್ಸ್ ನೋಡಿ, ಅದಕ್ಕೆಗಾದೆ ಇಸ್ಕೊಂಡವನು ಈರ್ಭದ್ರ, ಕೊಟ್ಟವನು ಕೋಡಂಗಿ. ಮತ್ತು ಇವರು ಸಂಪಾದನೆ ಮಾಡಿ ಇಟ್ಕೊಂಡ್ರೆ ಅತಿ ಆಸೆ ಗತಿ. ಆಮೇಲೆ ಫ್ರೆಂಡ್ಸ್ ನೋಡಿ, ಎಷ್ಟೇ ಅವರು ಜಾಸ್ತಿ ಇಂಟ್ರೆಸ್ಟ್ ತಗೊಂಡ್ರು, ಅವರು ಎಷ್ಟೇ 10%, 20% ಏನೇ ತಗೊಂಡ್ರು ಫ್ರೆಂಡ್ಸ್, ಆದರೆ ನೋಡಿ ಮೇಲೆ ದೇವರು ಅಂತ ಒಬ್ಬಿದ್ದಾನೆ. ದೇವರು ಅದನ್ನು ಪೂರ್ತಿ ತಿನ್ನೋಕೆ ಅವ್ರಿಗೆ ಬಿಡೋಲ್ಲ. ಈಗ ಇಲ್ಲಿ ತಗೋತಾರೆ, ಅಲ್ಲಿ ಒಂದು ಏನಕ್ಕಾದರೂ ಕಟ್ತಾ ಇರ್ತಾರೆ. ನೋಡಿದ್ರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಸರ್ವಜ್ಞ ಅಂತ. ಇಲ್ಲಿ ಒಬ್ಬರ ಹತ್ರ ಕಷ್ಟಪಟ್ಟು ಕಿತ್ಕೊಂಡು ಹೋಗ್ತಾರೆ, ಅಲ್ಲೇನು ಮಾಡ್ತಾರೆ, ಅವ್ರಿಗೂ ಯಾವ್ದಾರ ರೀತಿಲಿ ಖರ್ಚಾಗೋಗುತ್ತೆ. ಅದಕ್ಕೆ ಫ್ರೆಂಡ್ಸ್ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಈ ಮೂಲಕ, ಇಸ್ಕೊಂಡು ನೀರು ಬದ್ರೆ ಕೊಟ್ಟನ್ನು ಕೊಡಂಗೆ ಅಂದರೆ ಫ್ರೆಂಡ್ಸ್, ನಾವೇನು ಮಾಡಬೇಕು, ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರ್ಬೇಕು. ನಮ್ಮನ್ನು ನಾವು ಮಿತಿ ಮೀರಿದ ಸಂಪಾದನೆಗೆ, ಮಿತಿ ಮೀರಿದ ಶೋಕಿನ ನಾವು ಮಾಡಬಾರ್ದು. ನಮ್ಮ ಸಂಪಾದನೆಗೆ ಮಿತಿ ಮೀರಿ ಆಸೆನೂ ಪಡಬಾರ್ದು. ಯಾರೋ ಒಂದು ಏನೋ ತಂದುಬಿಟ್ಟ ನಾವು ತರಬೇಕು ಫ್ರೆಂಡ್ಸ್. ಎಷ್ಟು ನಮ್ಮ ಮುಂದೆನೇ ಸಾಲ ಮಾಡಿ 20 ಲಕ್ಷ 25 ಲಕ್ಷ ಸಾಲ ಮಾಡಿ ಮಧ್ಯೆ ರಾತ್ರಿನೇ ಮನೆ ಬಿಟ್ಟು ಹೋಗಿದ್ದಾರೆ ಫ್ರೆಂಡ್ಸ್. ನಾವು ಒಂದೊತ್ತು ತಿನ್ನಲಿಲ್ಲ ಅಂದರೆ ಯಾರೇನು ಬಂದು ನಮ್ಮನ್ನು ಕೇಳಲ್ಲ. ಅಕಸ್ಮಾತ್ ನೋಡಿ ಯಾರಾದರೂ ಬಂದು 4 ಜನ ಮನೆ ಹತ್ರ ಸಾಲ ಕೇಳ್ತಾರೆ, ಆವಾಗ ನಮ್ಗೆ ಎಷ್ಟು ನೋವಾಗುತ್ತೆ, ಏನು ಅನಿಸುತ್ತೆ ಆವಾಗ, ಯಾಕಪ್ಪ ಈಗ ಸಡನ್ನಾಗಿ ನಾವು ಕೆಲಸ ಮಾಡ್ತಾಯಿದ್ದೋ, ಏನಾದರೂ ಒಂದು ಕೈ ನಡೀತಾ ಇದ್ದೋ, ಮಂತ್ಲಿ ಅವ್ರ ಸಾಲ ತೀರಿಸ್ಬಿಡ್ಬೋದು. ಆಮೇಲೆ ಫ್ರೆಂಡ್ಸ್ ಸ್ವಲ್ಪ ಜನ ಏನು ಇಲ್ಲದೇ ಇದ್ರೂ ಸಾಲ ಮಾಡೋಕ್ಕೆ ಆಸೆ ಪಡ್ತಾರೆ. ಅವ್ರ ಸಂಪಾದನೆಯೇ ಇರೋಲ್ಲ, ಅವ್ರಿಗೇನು ಯಾರಾದರೂ ಕೊಟ್ಟರೆ ಕೇಳಬೇಕು, ಇಸ್ಕೋಬೇಕು, ಶೋಕಿ ಮಾಡಬೇಕು, ಆವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ, ಇಲ್ಲ ಅಂದ್ರೆ ಕಣ್ಮರೆಯಾಗಿ ಹೋಗೋದು, ಮನೆ ಖಾಲಿ ಮಾಡ್ಕೊಂಡು ಹೋಗೋದು, ಇದು ಎಲ್ಲ ನಡೀತೆ ಫ್ರೆಂಡ್ಸ್. ನಾನೇನು ಹೇಳ್ತೀನಿ ಸ್ವಲ್ಪ ಜನಕ್ಕೆ ಅಂದರೆ, ನಿಮ್ಮ ಹತ್ರ ದುಡ್ಡಿದ್ರೆ ಅಕೌಂಟಲ್ಲಿ ಸೇವ್ ಮಾಡ್ಕೊಳ್ಳಿ. ಈಗ ನೋಡಿ, ನಾವು ಬಡ್ಡಿಗೆ ಇಂಟ್ರೆಸ್ಟ್ಗೆ ಅಂತ ಕೊಟ್ಟರು ಈ ಕಾಲದಲ್ಲಿ ಯಾರನ್ನೂ ನಂಬೋ ಹಾಗಿಲ್ಲ. ನಂಬಿದ್ರೂ ನೋಡಿ ಅವರು ಯಾರೇನು ಕೊಡಲ್ಲ. 1 ಮಂತ್ ಕೊಡ್ತಾರೆ, 2 ಮಂತ್ ಕೊಡ್ತಾರೆ. ನೋಡಿ ಈ ಕಡೆಗೆ ನಮ್ಮದು ದುಡ್ಡು ಆಡು. ಸ್ವಲ್ಪ ಜನಕ್ಕೆ ಅಯ್ಯೋ ಇವರು ಅಷ್ಟೊಂದು ದುಡ್ಡಿಟ್ಟಿದ್ದಾರೇನೋ ಅದಕ್ಕೆ ಇಂಟ್ರೆಸ್ಟ್ ಕೊಡ್ತಾರೆ ಅಂತಾರೆ. ಮತ್ತು ಅವ್ರ ಹತ್ರ ಶಾಪ ಹಾಕಿಸ್ಕೋಬೇಕು, ಅಯ್ಯೋ ಬಂದು ಹಂಗೆ ಕೇಳ್ದ, ಬಂದು ಹಿಂಗೆ ಕೇಳಿದ್ಲು, ಈ ಥರ ಎಲ್ಲ ಆಯಿತು ಫ್ರೆಂಡ್ಸ್. ಇದನ್ನು ನಾನು ಎಷ್ಟೊಂದು ಜನನ ನೋಡಿದ್ದೀನಿ.
3/4% ನಮ್ಮ ಮುಂದೆನೇ ನಡೆದಿದೆ. ಅಮೌಂಟ್ ಇಸ್ಕೊಳ್ಳೋದು ಮತ್ತೆ ರಿಟರ್ನ್ ಕೊಡೋಲ್ಲ, ರಿಟರ್ನ್ ಕೊಡುವಾಗ ಜಗಳ ಮಾಡೋದು, ಫೋನ್ ಕಟ್ ಮಾಡೋದು. ಇವರು ಏನು ಮಾಡ್ತಾರೆ, ಇಂಟ್ರೆಸ್ಟ್ ಆಸೆಗೆ ಅಮೌಂಟ್ ಕೊಟ್ಟಿರ್ತಾರೆ. ಇವರು ಇಂಟ್ರೆಸ್ಟ್ ಏನು ಮಾಡ್ತಾರೆ, 1 ತಿಂಗಳು 2 ತಿಂಗಳು ಅವರು ನಂಬಿಸಿ ಕೊಟ್ಟುಬಿಡ್ತಾರೆ, ಹೆಂಗೂ ಇದೇ ಥರ ಬರುತ್ತಲ್ಲ ಅಂತ. ಆದರೆ ಫ್ರೆಂಡ್ಸ್, ನಾವು ಜೀವನದಲ್ಲಿ ಏನು ಹುಷಾರಾಗಬೇಕು ಅಂದರೆ ಫ್ರೆಂಡ್ಸ್, ನಾವೊಂದು 1/4% ಆದರೂ ಹುಷಾರಾಗಬೇಕು. ಯಾವ ವಿಷಯದಲ್ಲಿ, ದುಡ್ಡಿನ ವಿಷಯದಲ್ಲಿ. ನಾವು ಯಾವತ್ತೇ ಆಗಲಿ ಫ್ರೆಂಡ್ಸ್, ನಮ್ಮ ಆಸೆ ಮಿತಿ ಮೀರಿ ನಾವು ಹೋಗ್ಲೂಬಾರ್ದು. ನೋಡಿ, ಎಷ್ಟೋ ಜನ ಸಾಲ ಮಾಡ್ಕೊಂಡು ಸತ್ತೋಗಿದ್ದಾರೆ, ಎಷ್ಟು ಜನ ಸಾಲ ಮಾಡ್ಕೊಂಡು ನೇಣು ಹಾಕೊಂಡು ಸತ್ತೋಗಿದ್ದಾರೆ. ಯಾಕೆಳಿ, ಸ್ವಲ್ಪ ಜನ ಟಾರ್ಚರ್ ತಡೆಯೋಕ್ಕಾಗದೆ, ಸ್ವಲ್ಪ ಜನ ಟಾರ್ಚರ್ ತಡೆಯೋಕ್ಕಾಗದೆ ಅಂದರೆ ಫ್ರೆಂಡ್ಸ್ ನೋಡಿ, ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ, ನನ್ನ ದುಡ್ಡಿಗೆ ಇಂಟ್ರೆಸ್ಟ್ ಬರಬೇಕು ಅಂತ ಕೊಡ್ತಾರೆ. ಇವರು ಅವ್ರ ಹತ್ರ ಹೋಗಿ ಎಷ್ಟಾದರೂ ಬಡ್ಡಿ ಆಗಲಿ ಅಂತ ತಗೋತಾರೆ, ಕೊಡೋ ಹೊತ್ತಿಗೆ ಇವ್ರದ್ದು ವ್ಯವಹಾರ ನಿಂತೋಗುತ್ತೆ, ವ್ಯವಹಾರನೂ ನಿಂತೋಗುತ್ತೆ. ಮತ್ತು ಇವರು ಯೋಚನೆ ಮಾಡೋಕ್ಕೂ ಇದು 15%, 20%, ನಾನು ಯಾಕೆ ಇಂಟ್ರೆಸ್ಟ್ಗೆ ಇವ್ರ ಹತ್ರ ಅಮೌಂಟ್ ತಗೋಬೇಕು, ತಗೊಂಡು ಯಾಕೆ ಕಷ್ಟಪಡಬೇಕು ಅನ್ನೋದನ್ನ ಇವರು ತಿಳ್ಕೋಬೇಕು. ಏನಾಗುತ್ತೆ ಹೇಳಿ, ಈಗ ಅವ್ರ ದುಡ್ಡು ಸೇಫ್ ಮಾಡ್ಕೊಂಡಿರ್ತಾರೆ, ಅವ್ರು ಕೊಡ್ತಾರೆ ಫ್ರೆಂಡ್ಸ್. ಈಗ ಅವ್ರದ್ದು ಏನು ತಪ್ಪಿಲ್ಲ, ತಪ್ಪು ಇಲ್ಲಿ ಯಾರ್ದು, ನಮ್ಮದೇ. ಯಾಕೆ ಗೊತ್ತಾ, ನಮ್ಮ ದುಡಿಮೆ ಇಲ್ಲದೆ ಇದ್ರೂ ಹೋಗಿ ಸಾಲ ಮಾಡೋದು ಯಾಕೆ, ಅವ್ರ ಹತ್ರ ಬೈಸ್ಕೊಳ್ಳೋದು ಯಾಕೆ, ಮತ್ತು ಅವ್ರ ಮನೆ ಬಾಗಿಲಿಗೆ ಹೇಗೆ ಬರ್ತಾರೆ. ಅದರಲ್ಲೂ ಫ್ರೆಂಡ್ಸ್ ನೋಡಿ, ಎಷ್ಟೊಂದು ಜನ ನೋಡಿದ್ದೀರಾ, ಏನೇ ಕೆಲಸ ಇಲ್ಲ ಅಂದ್ರೂ ಸಾಲ ಮಾಡೋಕ್ಕೆ ಹೆದರ್ಕೊಳ್ಳಲ್ಲ. ಯಾರಾದರೂ ಒಬ್ಬರು ಸಾಲ ಕೊಡ್ತಾರೆ ಅಂದರೆ ಸಾಕು ಹೋಗೋದು, ಅವ್ರ ಹತ್ರ ಸಾಲ ತಗೊಳ್ಳೋದು, ಈ ಥರ ಎಲ್ಲ ಜಗಳ ಮಾಡ್ಕೊಳ್ಳೋದು, ಹೊಡೆದಾಡೋದು. ಆಮೇಲೆ ಜಾಸ್ತಿ ಸಾಲ ಆಯಿತು ಅಂದರೆ ಹೋಗಿ ನೇಣು ಹಾಕೊಂಡು ಸತ್ತೋಗೋದು. ಈಗ ನೋಡಿ ಫ್ರೆಂಡ್ಸ್, ಕಷ್ಟಪಟ್ಟು ದುಡಿದಾಗ ಏನು ನಮಗೆ ಮೋಸ ಆಗೋಲ್ಲ. ಸ್ವಲ್ಪ ಜನಕ್ಕೆ ಏನಂದರೆ, ಅಯ್ಯೋ ಯಾಕೆ ಕಷ್ಟಪಡಬೇಕು, ಯಾರೋ ಕೊಡ್ತಾನೆ ಇಸ್ಕೊಳ್ಳೋದು, ಅವ್ರಿಗೇನಾದರೂ ಒಂದು ಯಾಮಾರಿಸೋದು, ಆಮೇಲೆ ಇವರು ಹಂಗೇ ಇದು ಮಾಡೋದು. ಅದಕ್ಕೋಸ್ಕರ ಫ್ರೆಂಡ್ಸ್, ನಾನು ಈ ವಿಡಿಯೋ ಮೂಲಕ ಏನು ಹೇಳ್ತಿದ್ರೆ, ನೀವು ಯಾರೇ ಆಗಿರಲಿ, ಯಾರೇ ಇರಿ, ನಾನು ನಿಮ್ಗೆ ಹೇಳೋದು ನನ್ನ ಕಡೆಯಿಂದ ಒಂದೇ ಮಾತು ಫ್ರೆಂಡ್ಸ್. ನೋಡಿ, ನಮಗೆ 10,000 ಸಂಬಳ ಬತ್ತಾ, ಬೇಕಿದ್ರು 1,000 2,000 ಸಾಲ ಮಾಡ್ಕೊಂಡು 1 ತಿಂಗಳಾದಮೇಲೆ ಕೊಡೋ ಥರ ಇಟ್ಕೊಳ್ಳಿ ವ್ಯವಹಾರನ. ಇಲ್ಲ ನಮ್ಗೆ ಏನು ಸಂಬಳ ಬರಲಿಲ್ವಾ, ಇಲ್ಲ ನಾವು ಕಷ್ಟಪಡೋಣ ಬಿಡಿ. ಕಷ್ಟಪಡೋದ್ರಲ್ಲಿ ತಪ್ಪೇನೈತೆ ಫ್ರೆಂಡ್ಸ್, ಕಷ್ಟಪಟ್ಟು ಬದುಕ್ತಾ ಇರೋರು ಯಾರೂ ಇಲ್ವ ಈ ಪ್ರಪಂಚದಲ್ಲಿ. ಇಡೀ ಪ್ರಪಂಚವೇ ಕಷ್ಟಪಟ್ಟು ಬದುಕ್ತಾ ಇದೆ. ಅದರಲ್ಲಿ ಯಾರೋ ಒಂದು 0.5% ಮಡ್ಕೊಂಡಿರ್ತಾರೆ, ದುಡ್ಡನ್ನ ಸುಖ ಪಡ್ತಾರೆ, ಅದು ಓಕೆ. ಅಕಸ್ಮಾತ್ ಸ್ವಲ್ಪ ಜನಕ್ಕೆ ಎಲ್ಪ್ ಮಾಡೋರು ಇರ್ತಾರೆ, ಇಲ್ಲ ತಂದೆ ಮನೇಲಿ ಎಲ್ಪ್ ಮಾಡ್ತಾರೆ, ಇಲ್ಲ ಗಂಡನ ಮನೇಲಿ ಎಲ್ಪ್ ಮಾಡ್ತಾರೆ, ಇಲ್ಲ ಅಣ್ಣ ತಂಗಿಗೆ ಎಲ್ಪ್ ಮಾಡ್ತಾನೆ, ಇಲ್ಲ ಅಕ್ಕ ತಂಗಿಯವರು ಎಲ್ಪ್ ಮಾಡ್ಕೊಂಡು ಜೀವನ ಮಾಡ್ತಾರೆ, ಅದೇ ಬೇರೆ ವಿಷಯ. ಆದರೆ ನಾವು ಟೈಮ್ ನೋಡ್ತಾ ಇದ್ದೆ ಡ್ಯೂಟಿಗೆ. ಹಂಗಾಗಿ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ನಾವು ಫ್ರೆಂಡ್ಸ್ ಸಾಲ ಮಾಡಲೂಬಾರ್ದು. ನೋಡಿದ್ದೀರಾ, ಸ್ವಲ್ಪ ಜನ ರಿಲೇಷನಲ್ಲಿ ಸಾಲ ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ ಅಂತ ಅಂಗಡೀಲಿ ಬೋರ್ಡ್ ಹಾಕಿರ್ತಾನೆ. ಇನ್ನೊಂದು ನೋಡಿ, ಅಂಗಡಿ ರೇಷನ್ ಅಂಗಡಿಗೆ ಹೋಗ್ತೀವ, ಸಾಲ ತಗೋತಾರ, ಮತ್ತೆ 1 ತಿಂಗಳು ಕೊಡಲಿಲ್ಲ, ಅವ್ನು ನೆಕ್ಸ್ಟ್ ಹೋದಾಗ ನೋಡಿ ನಮ್ಗೆ ಎಷ್ಟು ಹರ್ಟ್ ಮಾಡ್ತಾರೆ. ಅವ್ರ ಅಂಗಡಿಲಿ ರೇಷನ್ ಇರುತ್ತೆ, ಇದ್ರೂ ಕೊಡೋಲ್ಲ. ಯಾಕೆ ಹೇಳಿ, ನಾವು 1 ಮಂತ್ 2 ಮಂತ್ ಅವ್ನಿಗೆ ಸರಿಯಾಗಿ ಕೊಡಲಿಲ್ಲ ಅಂದರೆ ಫ್ರೆಂಡ್ಸ್, ಅವನು ಬಂಡವಾಳ ತರಬೇಕಲ್ಲ. ಆಮೇಲೆ ನೋಡಿ, ನೀವು ಎನಿ ಟೈಮು ನಾವು ಅವ್ರ ಅಂಗಡಿ ಮಂತ್ಲಿ ತಗೋತಾ ಇರ್ತೀರಾ, ನೀವು 2,000 ಇದ್ದೀರಿ 3,000 ತಗೊಳ್ಳಿ ಕೊಡ್ತಾ ಇರ್ತಾರೆ ಫ್ರೆಂಡ್ಸ್. ಈಗ ನಾನು ಒಂದು 18 ವರ್ಷದಿಂದ ಒಂದೇ ಅಂಗಡಿಲಿ ರೇಷನ್ ತಗೋತೀನಿ. ನಾನು ಈ ತಿಂಗಳು ಏನಾರು ಅಮೌಂಟ್ ಇಲ್ಲ ಅಂದ್ರೂ ಒಂದು 2,000 3,000 ತಗೊಂಡ್ಲಕ್ಕೆ ಹೋದ್ರೂ ಕೊಡ್ತಾರೆ ಅವರು. ಯಾಕಂದರೆ ನಾವು ನೆಕ್ಸ್ಟ್ ಮಂತ್ ಕೊಡ್ತೀವಿ ಅಂತ ಅವ್ರಿಗೆ ಗೊತ್ತಿರುತ್ತೆ. ಹಂಗಾಗಿ ಫ್ರೆಂಡ್ಸ್, ಸ್ವಲ್ಪ ಜನ ಏನು ಮಾಡ್ತಾರೆ, ನೋಡ್ತಾರೆ, 1 ಟೈಮ್ ನೋಡ್ತಾರೆ, 2 ಟೈಮ್ ನೋಡ್ತಾರೆ, 3 ಟೈಮು ನೋಡ್ತಾರೆ, 4 ಟೈಮು ನೋಡ್ತಾರೆ. ಇವ್ರು 4 ಟೈಮು ಕೊಡಲಿಲ್ಲ, ಅವ್ರೇನು ಮಾಡಬೇಕು ಫ್ರೆಂಡ್ಸ್, ಈಗ ಅವರು ಅಂಗಡಿ ಬಂಡವಾಳ ಹಾಕ್ಬೇಕಲ್ಲ. ನೋಡಿ, ಎಲ್ಲರೂ ಒಂದು ಅಮೌಂಟ್ ಇಟ್ಕೊಂಡಿರೋರೇ ಆಗಲಿ, ಅವರು ಒಂದು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ. ಇವ್ರು ಏನು ಕೆಲಸ ಮಾಡದೆ ಹೋಗಿ ಅವ್ರ ಹತ್ರ ಸಾಲ ಮಾಡಿ ಮತ್ತೆ ಅವರನ್ನೇ ಬೈಯೋದು. ಅದಕ್ಕೆ ಫ್ರೆಂಡ್ಸ್, ನಾನೇನು ಹೇಳ್ತೀನಿ, ಕೊಟ್ಟು ಕೆಟ್ಟವರಾಗೋದ್ಕಿಂತ ಕೊಡದೆ ಕೆಟ್ಟವರಾಗಬೇಕು ಈ ಮನುಷ್ಯನ ಜೀವನದಲ್ಲಿ. ನನ್ನ ದೃಷ್ಟಿಲಿ ಫ್ರೆಂಡ್ಸ್, ಯಾರ ದೃಷ್ಟಿಲಿ ಹೆಂಗೋ ಗೊತ್ತಿಲ್ಲ. ಈಗ ನೋಡಿ, ನಮ್ಮ ದುಡ್ಡನ್ನ ಅವ್ರಿಗೆ ಕೊಟ್ಟು ಅವ್ರನ್ನ ಶೋಕಿ ಮಾಡಿಸೋಂಥ ಅವಶ್ಯಕತೆ ನಮಗೇನಿದೆ ಫ್ರೆಂಡ್ಸ್. ನಾವು ಕಷ್ಟಪಟ್ಟಿದ್ದೀವಿ, ನಾವು ಕಷ್ಟಪಟ್ಟು ಕೊಟ್ಟು ಅವ್ರೋಗಿ ಮನೆ ಕಟ್ಕೊಳ್ಳೋದು, ಅವ್ರೋಗಿ ಬಟ್ಟೆ ತಗೊಳ್ಳೋದು, ಅವ್ರೋಗಿ ವ್ಯವಹಾರ ಮಾಡ್ಕೊಳ್ಳೋದು. ಅದಕ್ಕೆ ಫ್ರೆಂಡ್ಸ್, ನಾವು ಈಗ ಕೊಟ್ಟರು ಇನ್ನೂ ಸ್ವಲ್ಪ ಕೊಡಬೇಕಿತ್ತು, ಹಂಗೆ ಹಿಂಗೆ ಅಂತ ಏನೇನೋ ಕತೆ ಹೇಳ್ತಾರೆ. ಅದಕ್ಕೋಸ್ಕರ ನನ್ನ ದೃಷ್ಟಿಲಿ ಏನು ಗೊತ್ತಾ ಫ್ರೆಂಡ್ಸ್, ಕೊಟ್ಟು ನೀವು ಕೆಟ್ಟವರಾಗೋದ್ಕಿಂತ ಕೊಡದೆ ಕೆಟ್ಟವರಾಗ್ಬಿಟ್ಟು ಅವ್ರು ಮಾತಾಡಿಸಿ ನಮಗೇನು ಲಾಭ ಇಲ್ಲ, ಇಲ್ಲ ಅವರೇನು ನಮಗೆ ಕೊಡಲ್ಲ. ಆಮೇಲೆ ಫ್ರೆಂಡ್ಸ್, ನೀವೇ ನೋಡಿದ್ದೀರಾ, ನಾವು ಏನೇ ದುಡ್ಡನ್ನ ಕೊಟ್ಟರು ಮತ್ತೆ ಅವ್ರ ಹತ್ರ ತಗೋಬೇಕಾದ್ರೆ ನಮಗೆ 108 ವಿಘ್ನ ಆಗುತ್ತೆ. 108 ವಿಘ್ನ ಅಂದರೆ ಹೆಂಗೆ ಹೇಳಿ, ಈ ಥರನೇ ಅವರು ಕೊಡಬೇಕಾದ್ರೂ ಒಂದು ಮಾತಾಡೋದು, ಏನೇನೋ ಮಾತಾಡೋದು, ಇವೆಲ್ಲ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವೇನು ಮಾಡಬೇಕು, ನಮ್ಮ ಹತ್ರ ದುಡಿಮೆದು ನಾವು ಸುಮ್ಮನೆ ತೆಪ್ಪನ್ನು ಇದ್ಬಿಡಬೇಕು. ಆದರೆ ಸ್ವಲ್ಪ ಜನ ಹಂಗಲ್ಲ ಫ್ರೆಂಡ್ಸ್, ಅಯ್ಯೋ ನಮ್ಮ ಹತ್ರ ಅಮೌಂಟ್ ಐತಲ್ಲ, ನಾನು ದುಡ್ದಿದ್ದೀನಲ್ಲ, ಅವ್ರಿಗೇನಂದರೆ ಒಂದು ಸರಿ ಅನುಭವ ಆಗೋ ತನಕ ಅವ್ರ ಮನಸ್ಸಲ್ಲಿ ಅದೇ, ಇದನ್ನು ಇಂಟ್ರೆಸ್ಟ್ ಕೊಡಬೇಕು, ಇದನ್ನು ಜಾಸ್ತಿ ಅಮೌಂಟ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಇದ್ದಾರೆ ಫೈನಾನ್ಸರ್ಸು ಕೊಡೋರು, ಅವ್ರೇನು ಗೊತ್ತಾ, ಅವ್ರ ಹತ್ರ ಇಸ್ಕೊಳ್ಳೋಕ್ಕೆ ಯೋಗ್ಯತೆ ಇರುತ್ತೆ. ಅವ್ರು ಹೋಗಿ ಜಗಳ ಮಾಡಾದರೂ ಸರಿ, ಆಮೇಲೆ ಯಾವುದೇನೇನೋ ಆಧಾರ್ ಕಾರ್ಡ್ ಅಂತೆ, ಗಾಡಿ ಡಾಕ್ಯುಮೆಂಟ್ಸ್ ಅಂತ ಏನೇನೋ ತಗೋತಾರೆ.
ತಗೊಂಡು ಏನು ಮಾಡ್ತಾರೆ ಫ್ರೆಂಡ್ಸ್, ಅವರು ವಾಪಸ್ ರಿಟರ್ನ್ ಇಸ್ಕೋತಾರೆ. ಈಗ ಅಂಥವ್ರು ಅವರು ಅದೇ ವ್ಯವಹಾರ ಫ್ರೆಂಡ್ಸ್, ಯಾವುದೂ ಕೆಲಸ ಇಲ್ಲ ಏನಿಲ್ಲ, ಅವರು ಬರೀ ಫೈನಾನ್ಸ್ ಬಿಡೋದು, ಇದೇ ಮಾಡೋದು. ಹಂಗಾಗಿ ಫ್ರೆಂಡ್ಸ್, ನಾನು ಈ ವಿಡಿಯೋ ಮೂಲಕ ನಿಮಗೆ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ದಯವಿಟ್ಟು ನೀವು ಯಾರೂ ಜಾಸ್ತಿ ಸಾಲ ಮಾಡ್ಕೋಬೇಡಿ. ದೇವರು ನಮ್ಗೆ ಏನು ಜೀವನ ಕೊಟ್ಟವನೋ ಕಷ್ಟಪಟ್ಟು ಬದುಕಬೇಕು. ಆದಷ್ಟು ನಾವು ಕಷ್ಟಪಟ್ಟು ಬದುಕೋದನ್ನ ಕಲಿಬೇಕೇ ಹೊರತು ಸಾಲ ಮಾಡ್ಕೊಂಡು ಶೋಕಿ ಮಾಡಿದ್ರೆ ಮತ್ತೆ ಫ್ರೆಂಡ್ಸ್ ನಮ್ಮದು ಮರ್ಯಾದೆ ಕಳ್ಕೊಬೇಕಾಗತ್ತೆ. ಒಂದು ಸಲ ಪ್ರಾಣ ಹೋಗೋ ಟೈಮೇ ಬಂದ್ಬಿಡುತ್ತೆ. ಏನು ಹೇಳಿ, ಅವ್ರ ಟಾರ್ಚರ್ ತಡೆಯೋಕ್ಕಾಗದೆ ನಾವು ಏನು ಮಾಡ್ತಿರ್ತೀವಿ, ಅಯ್ಯೋ ಸತ್ತರೆ ಸಾಕಪ್ಪ, ಏನು ಇವ್ರು ಬಂದು ಡೈಲಿ ಸಾಲ ಕೇಳ್ತಾರೆ ಅಂತ ಅನಿಸುತ್ತೆ. ಫ್ರೆಂಡ್ಸ್, ಇದೇ ಫಸ್ಟ್ ನಾನು ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್.